ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾವು ವಾರಣಾಸಿಗೆ ಪ್ರವಾಸ ಹೋಗಿದ್ವಿ. ಅಲ್ಲಿ ಸಂಜೆ ಹೊತ್ತಿಗೆ 7 ಗಂಟೆ ಮೇಲೆ ಗಂಗೆಗೆ ಆರತಿ ಮಾಡ್ತಾರೆ. ಆರತಿ ಮಾಡುವ ಒಂದು ವಿಧಾನಗಳು, ಅದರಲ್ಲಿ 8 ಥರದ ಆರತಿ ಇರುತ್ತೆ. ಒಂದೊಂದೇ ಕ್ರಮದಲ್ಲಿ ಆರತಿಯನ್ನು ಈ 3 ಜನ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡ್ತಾರೆ. ಭಜನೆ ನಡೀತಾ ಇರುತ್ತೆ. ಗಂಗೆಗೆ ಚಪ್ಪಾಳೆಯ ಮುಖಾಂತರ ಸೇವೆಯನ್ನು ಸಲ್ಲಿಸುತ್ತಾರೆ. ಜನರೆಲ್ಲರೂ ಚಪ್ಪಾಳೆ ತಟ್ತಾ ಇರ್ತಾರೆ, ವಿಡಿಯೋಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ತುಂಬ ಒಂದು ಭಕ್ತಿಯಿಂದ ಗಂಗೆಗೆ ನಮಸ್ಕಾರವನ್ನು ಹೇಳಿ ಶಂಖನಾದವನ್ನು ಮಾಡ್ತಾರೆ. ಅದು ಆ 3 ಜನ ವ್ಯಕ್ತಿಗಳು ಒಂದೇ ರೀತಿಯಲ್ಲಿ ಶಂಖನಾದವನ್ನು ಮಾಡ್ತಿರ್ತಾರೆ. ಮೊದಲಿಗೆ ಶಂಖನಾದವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಒಂದೊಂದೇ ಆರತಿಗಳು ಶುರುವಾಗುತ್ತೆ. ಒಳಗೆ ಕೂತಿರೋರಿಗೆಲ್ಲ 300 ರೂಪಾಯಿ ಟಿಕೆಟ್ ಅಂತ ನಿಗದಿ ಮಾಡಿರ್ತಾರೆ. ಕೆಳಗೆ ಕೂರಕ್ಕಾಗದವರಿಗೆ ಕುರ್ಚಿಯ ವ್ಯವಸ್ಥೆನೂ ಇರುತ್ತೆ. ಹೊರಗಡೆ ಇರುವವರು ಕಾಂಪೌಂಡ್ ಹೊರಗೆ ಇರುವವರು ಹಣವನ್ನು ಸಲ್ಲಿಸುತ್ತಿದ್ದರು. ಅದೆಲ್ಲ ಗಂಗೆಗೆ ಸೇರುತ್ತೆ. ಗಂಗೆಯ ಸ್ವಚ್ಛತೆಗೆ ಆ ದುಡ್ಡನ್ನೆಲ್ಲ ಇಲ್ಲಿ ಮೀಸಲಿಡ್ತಾರೆ. ಮತ್ತು ಇದು ಮಠದ ಕಡೆಯಿಂದ ಇರೋದಕ್ಕೆ ಮಠದವರಿಗೂ ಸ್ವಲ್ಪ ಸಲ್ಲಿಕೆ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನೋಡ್ತಿರೋರು ಲೈಕ್ ಕೊಟ್ಟು ವಿಡಿಯೋ ನೋಡಿ, ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಷನ್ ಬರುತ್ತೆ. ಇವಾಗ ಧೂಪದಾರತಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ. ಅದನ್ನು ಯಾವ ರೀತಿ ವರ್ಣಿಸೋದು ಅಂತ ಗೊತ್ತಾಗ್ತಿಲ್ಲ. ಒಂದೇ ಸಮ ಎಲ್ಲರೂ ಆರತಿಗಳನ್ನು ಮಾಡ್ತಿರ್ತಾರೆ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಚಿಕ್ಕ ರೀತಿಯಲ್ಲಿ ಹಾಕಿರುವ ಈ ವಿಡಿಯೋ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ನೋಡಲಿಕ್ಕೆ ಸಿಗೋದಿಲ್ಲ, ಹಾಗಾಗಿ ಈ ವಿಡಿಯೋವನ್ನು ಹಾಕೋಣ ಅನ್ನಿಸ್ತು ಹಾಕಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಪೋರ್ಟ್ ಮಾಡಿ, ಇಷ್ಟವಾದರೆ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ನೋಡ್ತಾರೆ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಅವಕಾಶಗಳು ಸಿಗೋದು ಕಡಿಮೆ ಇರುತ್ತೆ. ಹೋಗಿ ಬಂದವರು ಪುಣ್ಯವಂತರು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ನಾರ್ತ್ ಇಂಡಿಯಾಕ್ಕೆ ಇದೇ ಫಸ್ಟ್ ಟೈಮ್ ಟ್ರಿಪ್ ಹೋಗಿರೋದು. ಫ್ಲೈಟು ಫಸ್ಟ್ ಟೈಮ್ ಹತ್ತಿರೋದ್ರಿಂದ ಎಲ್ಲ ರೀತಿಯಲ್ಲೂ ಒಂಥರ ಭಯ ಇರುತ್ತೆ ಎಲ್ರಿಗೂ. ಹೇಗೆ ಏನು ಅಲ್ಲಿಯ ಒಂದು ವಾತಾವರಣ, ಜನ ಎಲ್ಲ ಹೇಗಿರ್ತಾರೆ ಅಂತ. ಪಿಕ್ ಪಾಕೆಟ್ಗಳೆಲ್ಲ ನಡೀತಾ ಇರುತ್ತೆ. ತುಂಬಾ ಭಯವಾಗಿತ್ತು. ದೇವರ ದಯದಿಂದ ಚೆನ್ನಾಗಿ ಹೋಗಿ ಆರಾಮಾಗಿ ವಾಪಸ್ ಬಂದಿದ್ದೀನಿ. ನಮ್ಮ ಕುಟುಂಬದವರು ಎಲ್ಲರೂ ಆರಾಮಾಗಿ ಆರೋಗ್ಯವಾಗಿ ವಾಪಸ್ ಬಂದಿದ್ದೀವಿ. ಯಾವ ರೀತಿಯ ತೊಂದರೆಯೂ ಆಗಿಲ್ಲ. ನಾವು ವಾರಣಾಸಿ, ಗಯಾ, ಪ್ರಯಾಗ, ಅಯೋಧ್ಯೆ ಅಂತ ಹೋಗಿದ್ವಿ. ಈ ರೀತಿ ದೀಪದಾರತಿ ಮಾಡುವಾಗ ಗಂಟೆ ಬಾರಿಸಬೇಕು. 3 ಜನರು ಒಂದೇ ಸಮನಾಗಿ ಗಂಟೆ ಬಾರಿಸ್ತಿದ್ರು. ಈ ದೀಪ 1.5 to 2 kg ತೂಕ ಇರುತ್ತೆ. ಅದನ್ನು ತೆಗೆದು ಆರತಿ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಒಟ್ಟು 6 ರಿಂದ 8 ಬಗೆಯ ಆರತಿಗಳನ್ನು ಮಾಡ್ತಾರೆ. ಛತ್ರ, ಚಾಮರ, ದೀಪ, ಧೂಪ, ಎಲ್ಲ ರೀತಿಯ ಆರತಿ ಇರುತ್ತೆ. ಎಲ್ಲ ರೀತಿಯ ಆರತಿಗಳನ್ನು 4 ದಿಕ್ಕಿಗೂ ಮಾಡ್ತಿದ್ರು. ಬೆಳಗಿನ ಜಾವ 5 ಗಂಟೆಯ ಸಮಯದಲ್ಲಿ ಮಠದ ಬಾಗಿಲಿನಲ್ಲಿ ಶ್ರೀಕೃಷ್ಣ ಮಂದಿರ ಇದೆ. ಆ ಮಂದಿರದ ಮುಂದೆ ಈ ಥರ ದೀಪಾರತಿ ನಡೆಯುತ್ತೆ. ಸಂಜೆ ಗಂಗೆಯ ಮುಂದೆ ಈ ಥರ ದೀಪಾರತಿ ಇರುತ್ತೆ. ನಾವು ಉಳಿದುಕೊಂಡಿದ್ದ ಉಡುಪಿಯ ಮಠ ಇದು ಗಂಗೆ ನದಿ ತೀರದಲ್ಲೇ ಇತ್ತು. ಹಾಗಾಗಿ ಗಂಗಾ ಸ್ನಾನ ಎಲ್ಲ ಹೋಗೋದಕ್ಕೂ ತುಂಬ ಅನುಕೂಲ ಆಯಿತು. ಆದರೆ ನಾವು ಅಲ್ಲಿ ಹೋಗಲಿಲ್ಲ. ಇನ್ನೊಂದು ಕಡೆ ಘಾಟಲ್ಲಿ ಸ್ನಾನ ಮಾಡಿದ್ವಿ, ಹರಿಶ್ಚಂದ್ರ ಘಾಟ್ ಅಂತ. ಅಲ್ಲಿ ಸ್ನಾನ ಮಾಡಿದ್ವಿ. ಗಂಗಾ ನದಿಗೆ 80 ಘಾಟ್ ಅಂತ ಇದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅವರವರು ಅಲ್ಲಲ್ಲಿ ಗಂಗಾ ಸ್ನಾನ ಮಾಡ್ತಿದ್ರು. ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಕಾರಣ ಇದು ಯಾವ ರೀತಿಯ ಸೇವೆ ಅಂತ ಗೊತ್ತಾಗಲಿಲ್ಲ. ಇವಾಗ ಛತ್ರ ಸೇವೆ ಅಂತ ನಡೀತಾ ಇದೆ. ಆನಂತರ ಚಾಮರ ಸೇವೆ ಅಂತ ನಡೆಯುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಹತ್ತಿರ ಕೂತು ನೋಡೋದು ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗೆ ಒಂಥರ ಹಬ್ಬದ ರೀತಿಯಲ್ಲೇ ಇರುತ್ತೆ. ಎಲ್ಲರಿಗೂ ಅವಕಾಶ ಆಗಲ್ಲ, ಮುಂದೆ ಆಗ್ಬೋದು. ಎಲ್ರಿಗೂ ಅವಕಾಶ ಆಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲ ರೀತಿಯ ಆರತಿಗಳು 4 ದಿಕ್ಕಿಗೂ ಮಾಡ್ತಾರೆ. ಇದೆಲ್ಲವೂ ಮುಗಿಯುವಷ್ಟರೊಳಗೆ 2 ಗಂಟೆ ಕಾಲ ಬೇಕಾಗುತ್ತೆ. ಹೇಳೋದನ್ನು ಮರ್ತಿದ್ದೆ.
ಆರತಿಗಳು ಶುರುವಾಗುವ ಮುಂಚೆ 5 ದಂಪತಿಗಳನ್ನು ಕರೆದು ಒಂದು 15 ನಿಮಿಷ ಕಾಲ ಗಂಗೆಗೆ ಪೂಜೆಯನ್ನು ಮಾಡಿಸ್ತಾರೆ. ಆನಂತರ ಆರತಿ ಎಲ್ಲ ಶುರುವಾಗುತ್ತೆ. ಈ ರೀತಿಯ ಗಂಗಾರತಿ 80 ಘಾಟಿನಲ್ಲೂ ನಡೆಯುತ್ತಿರುತ್ತೆ. ನದಿಯಲ್ಲಿ 2 ಬೋಟ್ ಬರುತ್ತೆ. ಅದು ಪ್ರೈವೇಟದು ಇರುತ್ತೆ, ಗೌರ್ಮೆಂಟದು ಇರುತ್ತೆ. ಬೋಟಲ್ಲಿ ಹೋಗೋದಕ್ಕೆ ಇಂತಿಷ್ಟು ಚಾರ್ಜ್ ಅಂತ ನಿಗದಿಪಡಿಸಿರ್ತಾರೆ. ನಮಗೆ ಮಳೆ ಇದ್ದ ಕಾರಣ ಹೋಗ್ಲಿಕ್ಕಾಗಲಿಲ್ಲ. 80 ಘಾಟಿನ ಗಂಗಾರತಿ ದರ್ಶನ ನೋಡಿಕೊಂಡು ಬರ್ಬೋದಾಗುತ್ತೆ. ಬೋಟಲ್ಲಿ ಹೋಗಬೇಕಾದ್ರೆ ಎಲ್ಲ ಘಾಟಲ್ಲೂ ದೀಪಾರತಿ ಮಾಡ್ತಾರಲ್ಲ, ಅದು ನದಿಯಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿದ್ದವರು ಹೇಳ್ತಿದ್ರು. ಗಂಗೆಗೆ ಆರತಿ ಎಲ್ಲ ಮುಗಿದು ಕೊನೆಗೆ ಶಂಖ ಆರತಿ ಇರುತ್ತೆ. ಶಂಖನಾದ ಮಾಡ್ತಾರೆ, ಅದು ಕೊನೆಯ ಹಂತ. ಎಲ್ಲರೂ ವಿಡಿಯೋ ಮಾಡಿಕೊಂಡು ಶ್ರದ್ಧೆಯಿಂದ ನೋಡ್ತಾಯಿದ್ರು. ಗಂಗೆಗೆ ಆರತಿ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇಲ್ಲೇ ಇತ್ತು. ಇದು ಮಠಕ್ಕೆ ಸಂಬಂಧಪಟ್ಟಿರೋದು, ಎದುರು ಬದುರಾಗಿತ್ತು. ಸ್ನಾನ ವಿಶ್ರಾಂತಿ ಎಲ್ಲ ಮಠದಲ್ಲಿತ್ತು. ನಾವಲ್ಲೇ ಇರ್ತಿದ್ವಿ, ಊಟಕ್ಕೆ ಮಾತ್ರ ಇಲ್ಲಿ ಬರ್ತಾಯಿದ್ವಿ. ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಗಂಗಾರತಿಯ ಬಗ್ಗೆ ತಪ್ಪಾಗಿ ವಿವರಣೆ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಕೊಡೋದು ಮರಿಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. Now